ತಾವು ಕೊಡ್ತೀರಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭ ಹೇಳಕ್ಕೆ ಬಯಸ್ತೇನೆ. ನಾನು ಇದ್ರ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ನಾವು ಮತ್ತು ನಮ್ಮ ವಿಶ್ವೇಶ್ವರಯ್ಯರು ಕೂಡ ನಾವು ಬಹಳಷ್ಟು ವಿಚಾರಗಳನ್ನ ಅವ್ರ ಮಾತನ್ನು ಕೂಡ ಕೇಳಬೇಕಾಗ್ತದೆ. ನಾವು ಯಾರೇ ಆಗಿರಲಿ, ನಾನೊಂದು ಪಕ್ಷದ ಶಾಸಕ ಆಗಿರ್ಬೋದು, ಅವರೊಂದು ಪಕ್ಷದ ಸಂಸದರಾಗಿರ್ಬೋದು, ಆದರೆ ನಮ್ಮಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲದೇ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇಲ್ಲದೇ ಕ್ಷೇತ್ರದ ಅಭಿವೃದ್ಧಿ ಆಗಲಿ, ರೈತ ಇರಲಿ, ಯಾವುದೇ ಸಂಘ ಸಂಸ್ಥೆಗಳಾಗಲಿ, ಎಲ್ಲವನ್ನೂ ಕೂಡ ನಾವೆಲ್ಲರೂ ಸೇರಿ ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ಕೂಡ ಹೇಳಕ್ಕೆ ಬಯಸ್ತೇನೆ. ಇಲ್ಲಿ ನಮ್ಮ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಎರಡು ಬೆಡ್ತಿ ಮತ್ತು ಅವಿನಾಶಿ ನದಿಯನ್ನು ಹೊಳೆ ತಿರುವು ಏನು ಬಂದಿದೆಯೋ, ದೊಡ್ಡ ಮಾರಕ ಅನ್ನುವಂಥದ್ದನ್ನ ಬಹಳಷ್ಟು ಜನಗಳಲ್ಲಿ ನೋವನ್ನು ಕಾಣ್ತಾ ಇದ್ದೀವಿ ನಾವು. ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ನೆರವನ್ನು ಕೊಟ್ಟಿರುವಂಥದ್ದು, ಧೈರ್ಯವನ್ನು ಕೊಟ್ಟಿರುವಂಥದ್ದು ನಮ್ಮ ಸೊನ್ನಹಳ್ಳಿ ಶ್ರೀಗಳು ಇವತ್ತು ದೊಡ್ಡ ಧೈರ್ಯವನ್ನು ಕೊಟ್ಟು ಧೈರ್ಯವನ್ನು ಕೊಟ್ಟು ಅನೇಕ ಕಡೆ ಸಭೆ ಸಮಾರಂಭಗಳನ್ನು ಮಾಡೋದ್ರ ಮುಖಾಂತರ ಶಿರ್ಸಿಯಲ್ಲಿ ಕೂಡ ದೊಡ್ಡ ಒಂದು ಸಭೆಯನ್ನು ಮಾಡ್ತೀವಿ. ಶಿರ್ಸಿ ಸಿದ್ದಾಪುರದಲ್ಲಿ ಆಗ್ತಕ್ಕಂಥ ಬೆಡ್ತಿ ಅವಿನಾಶಿ ನದಿ ತಿರುವೇನಿದೆಯೋ ಇದು ಯಾವುದೇ ಕಾರಣಕ್ಕೆ ಮಾಡಿಕೂಡ್ತು ಅನ್ನೋ ಮಾತನ್ನ ನಮ್ಮ ಈ ಕ್ಷೇತ್ರದ ಜನಗಳ ಧ್ವನಿಯನ್ನ ನಾನು ಕೂಡ ಅಸೆಂಬ್ಲಿಯಲ್ಲಿ ಎತ್ತುವುದರ ಮುಖಾಂತರ ನಾವು ಇಬ್ಬರು ಸೇರಿ ಮತ್ತು ಅನೇಕ ಸಂಘ ಸಂಸ್ಥೆಗಳು ಮತ್ತು ಮಠಾಧೀಶರ ಸಹಕಾರದಿಂದ ಅದು ಯಾವುದೇ ರೀತಿ ನಾವು ಮಾಡೋದಕ್ಕೆ ಕೊಡಲ್ಲ ಅನ್ನುವಂಥದ್ದನ್ನ ನಾವೇನು ಹೇಳಿದೆವೋ ಅದಕ್ಕೆ ನಾವು ಹೆಚ್ಚಿನ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭಕ್ಕೆ ಬಯಸ್ತೇನೆ. ನಾನು ಒಟ್ಟಿನಲ್ಲಿ ನಮ್ಮ ಈ ಭಾಗದ ಅಡಿಕೆ ಬೆಳೆಗಾರರಿಗೆ ಯಾವುದೇ ರೀತಿಯ ತೊಂದರೆ ಆಗದಿರೋ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಕೆಲಸವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭಕ್ಕೆ ಬಯಸ್ತೇನೆ. ನಾನು ಹೇಳೋದಕ್ಕೆ ಬಯಸ್ತೇನೆ. ನಾನು ಇನ್ನೊಂದು ಕಡೆ ನಮ್ಮ APMC ನಮ್ಮ ಇಲ್ಲಿರ್ತಕ್ಕಂಥ ವರ್ತಕರು ಇವತ್ತು ತಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ, ಬಹಳ ಖುಷಿಯಿಂದ, ಬಹಳ ಶ್ರದ್ಧೆಯಿಂದ ತಾವೆಲ್ಲರೂ ಸೇರಿ ಇವತ್ತಿನ ಏನು ಅಡಿಕೆ ಭವನವನ್ನು ಲೋಕಾರ್ಪಣೆಯನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ನಾವು ಇದರ ಉಪಯೋಗ ಈ ಭಾಗದ ಎಲ್ಲ ಜನಗಳಿಗೂ, ರೈತರಿಗೂ ಸಿಗಬೇಕು ಅನ್ನೋಂಥ ಇಚ್ಛೆ ನಿಮ್ಮೆಲ್ಲರೂ ಕೂಡ ಹೌದು. ಆದರೆ ನಮ್ಮ ಇಲ್ಲಿರ್ತಕ್ಕಂಥ ವರ್ತಕರಿಗೆ ಶಿರ್ಸಿ ಇರ್ಬೋದು, ಸಿದ್ದಾಪುರ ಇರ್ಬೋದು, ಇಲ್ಲಿರ್ತಕ್ಕಂಥ ಯಾವುದೇ ರೀತಿಯ APMC ಆಗಲಿ, ಯಾವುದೇ ರೀತಿಯ ಬೇರೆ ಅಧಿಕಾರಿಗಳಿಂದ ಯಾವುದೇ ರೀತಿಯ ತೊಂದರೆ ಆಗದಿರೋ ರೀತಿಯಲ್ಲಿ ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಬಯಸ್ತೀನಿ ನಾನು. ಯಾಕಂದ್ರೆ ಇವತ್ತು ವರ್ತಕರಿಗೆ ವ್ಯಾಪಾರಸ್ಥರು ಸರಿಯಾಗಿದ್ದರೆ, ಅವ್ರು ಸರಿಯಾದ ವ್ಯವಹಾರವನ್ನು ಮಾಡಿದರೆ ನಮ್ಮ ರೈತರಿಗೆ 4 ರೂಪಾಯಿ ಜಾಸ್ತಿ ಸಿಗತ್ತೆ ಅನ್ನೋಂಥ ಆಸೆ ನಮ್ಮೆಲ್ಲರೂ ಕೂಡ ಹೌದು. ಇವತ್ತು APMC ಬರ್ತಾ ಇದೆ. ಇವತ್ತು ನಮ್ಮ ರೈತರಿಂದ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಬಂದಿರತಕ್ಕಂಥ 2,75,00,000ಕ್ಕೂ ಹೆಚ್ಚು ವರ್ಷಕ್ಕೆ ಆದಾಯ ಬರ್ತಾ ಇದೆಯೋ, ಆ ಆದಾಯವನ್ನು ಸರಿಯಾದ ರೀತಿಯಲ್ಲಿ ಈ ಭಾಗದ APMCಯ ಅಭಿವೃದ್ಧಿಗೆ ನಾವು ಮುಂದೆ ಬಳಸ್ತೀವಿ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ಬಹಳ ಅದ್ಭುತವಾಗಿರ್ತಕ್ಕಂಥ ಅರ್ಥಪೂರ್ವಕವಾಗಿರ್ತಕ್ಕಂಥ ಈ ಒಂದು